ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಜಿಗ್ಜಾಗ್ ಮಾಡಬೇಕು ಅಂತಂದರೆ ಸೀರೆನ ಹೇಗೆ ಅರಿಬೇಕು ಅಂತ ತೋರಿಸಿದ್ದೀನಿ ನೋಡಿ. ನಾವು ನಾರ್ಮಲಲ್ಲಿ ಕತ್ರೆಯಲ್ಲಿ ಅರಿತೀವಿ ಅಲ್ವಾ, ಆ ರೀತಿ ಅರಿತು ಅಂತಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದರು ಜಿಗ್ಜಾಗು ನಾವು ಯಾವ ರೀತಿ ಹೆಚ್ಚು ಕಡಿಮೆ ಮಾಡಿರ್ತೀವಿ ಅಲ್ವಾ ಅರಿಯುವಾಗ, ಅದೇ ರೀತಿ ಬರುತ್ತೆ. ಸೊ ನಾವು ಕಟಿಂಗ್ ಮಾಡುವಾಗಲೂ ಕೂಡ ಅದೇ ರೀತಿ. ಇವಾಗ ನಾನು ಒಂದು ಟ್ರಿಕ್ ಹೇಳ್ಕೊಡ್ತೀನಿ, ಆ ಟ್ರಿಕ್ಕಲ್ಲಿ ಬಿಗಿನರ್ಸ್ ಆಗಿರೋರು ಆ ರೀತಿ ನೀವು ಕಟ್ ಮಾಡ್ತು ಅಂತಂದರೆ ಒಂದು ಸ್ವಲ್ಪನೂ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ, ಕರೆಕ್ಟಾಗಿ ನೇರವಾಗಿ ನಿಮಗೆ ಬರುತ್ತೆ. ಸೊ ನೋಡಿ, ಫಸ್ಟು ಬಾರ್ಡರ್ ಇರೋ ತನಕ ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಕಟ್ ಮಾಡ್ಕೊಂಡಾದಮೇಲೆ ಅಲ್ಲಿ ನಿಮಗೆ ಒಂದು ಎಳೆ ಸಿಗುತ್ತೆ ನೋಡಿ. ಈ ರೀತಿ ಒಂದೇ ಒಂದು ಎಳೆನ ಈ ರೀತಿ ಒಂದು ಅಥವಾ ಎರಡು ಈ ರೀತಿ ಒಂದು ಎಳೆನ ಎಳ್ಕೋಬೇಕಾಗುತ್ತೆ. ಹೀಗೆ ಎಳ್ಕೊಂಡು ಅದನ್ನು ಈ ರೀತಿ ಪೂರ್ತಿ ಸೀರೆನೂ ಕೂಡ ಈ ರೀತಿ ಎಳ್ಕೊಳ್ತಾ ಹೋಗಬೇಕು. ಈ ರೀತಿ ಎಳ್ಕೊಳ್ತಾ ಹೋದಾಗ ಏನಾಗುತ್ತೆ ಅಂತಂದರೆ ಆ ಎಳೆ ಯಾವ ನ್ಯಾರಕ್ಕಿದೆ ಅಲ್ವಾ, ಅಲ್ಲಿ ನಿಮಗೆ ಸ್ಟ್ರೈಟ್ ಲೈನ್ ಬರ್ತಾ ಹೋಗುತ್ತೆ. ಆವಾಗ ನೀವು ಬಿಗಿನರ್ಸ್ ಅಲ್ಲಿಗೆ ಕಟ್ ಮಾಡ್ತು ಅಂತಂದರೆ ನಿಮಗೆ ಜಿಗ್ಜಾಗ್ ಅನ್ನೋದು ಬಿಗಿನರ್ಸ್ ಅಂತ ಅಲ್ಲ. ಸೊ ನಾವು ಜಿಗ್ಜಾಗ್ ಮಾಡಬೇಕಾದ್ರೂ ಈ ಸಿಲ್ಕ್ ಸೀರೆಗಳನ್ನ ಹಾಗೆಯೇ ಮೈಸೂರು ಸಿಲ್ಕ್ ಸೀರೆಗಳನ್ನ ಇದೇ ರೀತಿ ಮಾಡ್ತೀವಿ. ಯಾಕಂತಂದರೆ ಅವು ತುಂಬಾ ಸಾಫ್ಟ್ ಇರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂತಂದರೂ ಜಿಗ್ಜಾಗ್ ಅನ್ನೋದು ನೀಟಾಗಿ ಒಂದೇ ಸಮನಾಗಿ ಬರೋದಿಲ್ಲ. ಹಾಗಾಗಿ ಈ ರೀತಿ ಟ್ರಿಕ್ನ ಯೂಸ್ ಮಾಡಿ ನೀವು ಕೂಡ ಸೀರೆನ ಕಟ್ ಮಾಡ್ಕೋಬೋದು, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿ, ಇವಾಗ ಇದನ್ನು ನಾನು ನೀಟಾಗಿ ಕಟಿಂಗ್ ಮಾಡಿ ತೋರಿಸ್ತೀನಿ. ಇವಾಗ ಒಂದೇ ಸಮನಾಗಿ ಬರುತ್ತೆ. ಇವಾಗ ನೀವು ಇದನ್ನು ಜಿಗ್ಜಾಗ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ತಿಳ್ದೋರೋ ರೀತಿ, ಹಾಗೆಯೇ ಏನು ಆಗುತ್ತೆ ಅಂತಂದರೆ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಎಲ್ಲಿ ಉಳ್ಕೊಳ್ಳುತ್ತೆ ಅಲ್ಲಿ ನಿಮಗೆ ಸೊಟ್ಟ ಬಂದುಬಿಡುತ್ತೆ ಜಿಗ್ಜಾಗ್ ಅನ್ನೋದು. ಈ ರೀತಿ ಕಟ್ ಮಾಡಿಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನೀಟಾಗಿ ನಿಮಗೆ ಸ್ಮೂತಾಗಿ ಫಿನಿಶಿಂಗ್ ಬರುತ್ತೆ, ತುಂಬಾ ನೀಟಾಗಿ ಕಾಣಿಸುತ್ತೆ. ಸೊ ನೀವು ಇದರಲ್ಲೂ ಕೂಡ ಬರೀ ಜಿಗ್ಜಾಗು ಫಾಲ್ ಹಾಕ್ಕೊಂಡು ಕೂಡ ಸಂಪಾದನೆ ಮಾಡ್ಬೋದು. ನಿಮಗೆ ಬಟ್ಟೆ ಹೊಲಿಯೋದಕ್ಕೆ ಬರೋದಿಲ್ಲ ಅಂತಂದರೆ ನಿಮಗೆ ಒಂದು 6,000 ಕೊಟ್ಟರೆ ಜಿಗ್ಜಾಗ್ ಮಿಷಿನ್ ಸಿಗುತ್ತೆ. ಸೊ ಅದನ್ನು ತಂದಿಟ್ಕೊಂಡು ಕೂಡ ಮನೇಲಿ ಜಿಗ್ಜಾಗ್ ಮಾಡೋದಕ್ಕೆ ಎಲ್ಲ ಟೈಲರ್ಗಳು ಕೂಡ ಜಿಗ್ಜಾಗ್ ಮಿಷಿನ್ ಇಟ್ಕೊಂಡೋರೋದಿಲ್ಲ, ನಾರ್ಮಲ್ ಮಿಷಿನ್ ಇಟ್ಕೊಂಡಿರ್ತಾರೆ ಹೊರತು ಜಿಗ್ಜಾಗ್ ಮಿಷಿನ್ ಇಟ್ಕೊಂಡಿರೋದಿಲ್ಲ. ಸೊ ಹಾಗಾಗಿ ಟೈಲರ್ ಅಂಗಡಿಗೆ ಹೋಗಿ ನೀವು ಕೇಳೋದ್ರಿಂದ ಏನು ತಪ್ಪಿಲ್ಲ ಅಲ್ವಾ. ಹಾಗಾಗಿ ಕೇಳಿ ಈಸ್ಕೊಂಡು ನೀವು ಕೂಡ ಜಿಗ್ಜಾಗ್ ಮಾಡ್ಬೋದು. ಸೊ ಮನೇಲೇ ಕೂತು ನೀವು ಕೂಡ ಸಂಪಾದನೆ ಮಾಡ್ಬೋದು. ನೋಡಿ, ಇವಾಗ ಸ್ಟ್ರೈಟಾಗಿದೆ ಅಲ್ವಾ, ಇದನ್ನು ಜಿಗ್ಜಾಗ್ ಮಾಡಿದ್ರೆ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1K ಸಬ್ಸ್ಕ್ರೈಬರ್ ಆದ ತಕ್ಷಣ ನಾನು ಟೈಲರಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಟೈಲರಿಂಗ್ ಕ್ಲಾಸ್ಗೆ ನೀವು ಕೂಡ ಜಾಯ್ನ್ ಆಗಿ ತುಂಬಾ ಈಸಿಯಾಗಿ ಬ್ಲೌಸ್ ಕಟಿಂಗ್ಗಳು ಹಾಗೆಯೇ ಡಿಸೈನ್ ಬ್ಲೌಸ್ಗಳು ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.